ಭಾರತ ಬಿಟ್ಟು ತೊಲಗಿ ಅಂತೇಳಿ ಹೋರಾಟದ ಪ್ರತಿಫಲ 14ನೇ ತಾರೀಕು ಆಗಸ್ಟ್ 17 1947 ಆಗಸ್ಟ್ 17ನೇ ತಾರೀಕು ಮತ್ತೆ ರಾತ್ರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ಮೇಲೆ ಈ ಒಂದು ಸ್ವತಂತ್ರೋತ್ಸವಕ್ಕೆ ಹರಿದ ತಿರಂಗ ಕರೆ ಕೊಟ್ಟ ನಂತರ ದೇಶದ ಉದ್ಯಮಕ್ಕೆ ನಮ್ಮ ಎಣ್ಣೆಯ ಪ್ರಧಾನಮಂತ್ರಿ ಕರೆ ಕೊಟ್ಟ ನಂತರ ರಾಷ್ಟ್ರದ ಪ್ರತಿ ಮನೆಗಳ ಮೇಲೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಸುಪುತ್ರ ಎಂದು ಖ್ಯಾತಿ ಪಡೆದಂತ ಕಿತ್ತೂರು ರಾಣಿ ಚೆನ್ನಮ್ಮ ಸ್ವತಂತ್ರ ಹೋರಾಟ ಮಾಡಿ ಅನೇಕ ತ್ಯಾಗ ಬಲಿಗೆ ದೇಶಕ್ಕೆ ಬಂದಂತ ವೀರ ಸಂಗೊಳ್ಳಿ ರಾಯಣ್ಣ ಅವರು ಸಹ ತ್ಯಾಗ ಬಲಿಗಳಿಂದ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಹಾಗಾಗಿ ಭಕ್ತ ಕನಕದಾಸ ವೃತ್ತದಲ್ಲಿ ರಾಷ್ಟ್ರದ ತ್ರಿವರ್ಣ ಆರಿಸಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ವರೆಗೂ ಅವರ ಜನ್ಮ ದಿನಾಚರಣೆ. ಹಾಗಾಗಿ ರಾಷ್ಟ್ರಧ್ವಜವನ್ನು ಆರಿಸಿ ಕನಕದಾಸ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣನಿಗೆ ಗೌರವವನ್ನು ಸಮರ್ಪಣೆಯಲ್ಲಿ ಅಲ್ಲೆಲ್ಲರಿಗೂ ಶುಭಾಶಯ. ನಿಮ್ಮ ಭಾರತೀಯ ಜನತಾ ಪಾರ್ಟಿ ವಿಮೋಚನೆ ಶಾಂತಿನಗರದಲ್ಲಿ ಬಂದು ಬೈಕ್ ಏರೋದು ಅನೇಕ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಇವತ್ತು ತಮ್ಮೆಲ್ಲರಿಗೂ ಶುಭಾಶಯಗಳು. ಇದಾದ ನಂತರ ಒಂದು 10 ನಿಮಿಷ ಮನೆಗೆ ಬಂದು ನಾಳೆ ಕಾರ್ಯಕ್ರಮ, ಭವಿಷ್ಯ ಮೋರ್ಚಾ ಕಾರ್ಯಕ್ರಮ ಮತ್ತು ಸೋಮವಾರ ಅಡಿಕೆ ಬೆಳೆಗಾರರ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ರಾಷ್ಟ್ರಧ್ವಜಕ್ಕೆ ವೀರ ಸಂಗೊಳ್ಳಿ ರಾಯಣ್ಣರಿಗೆ ಕಿತ್ತೂರು